ಮತ್ತೆ ಇದು ಮಾಡಿದೆ ಸರ್. ಆಡಳಿತದಲ್ಲಿ ಫೈಲ್ಯೂರ್ ಆದಾಗೆಲ್ಲ ಅದಕ್ಕೊಂದು ಹೊಸ ಸೂತ್ರವನ್ನು ಕೊಡುವಂಥದ್ದು, ಅದು ಜನವಿರೋಧಿ ಆಗಲಿ ಮತ್ತೊಂದಾಗಲಿ, ಇದೊಂದು ಕಾಂಗ್ರೆಸ್ನವರ ಅದೊಂದು ಚಟ ಅವರು. ಈಗ ನೋಡಿ, ಅವರಲ್ಲಿ ದುಡ್ಡಿಲ್ಲ, ದುಡ್ಡು ಬೇಡದಕ್ಕೆಲ್ಲ ಖರ್ಚು ಮಾಡ್ತಾರೆ ಅವರು, ಇದಕ್ಕೆ ಖರ್ಚು ಮಾಡಲಿಕ್ಕೆ ಅವರಿಗೆ ದುಡ್ಡಿಲ್ಲ. ಇದನ್ನು ಒಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಇದು ಆಗಬಾರದು ಅಂತ ಹೇಳುವಂಥ ಆಗ್ರಹ. ಸರ್, ಇವತ್ತು ಇದೊಂದು ಟೆಕ್ನಿಕಲ್ ಯುಗ. ಇವತ್ತು ಯಾರು ಕೂಡ ಹೊಸ ಅರ್ಜಿಗಳನ್ನು ಮಾಡಬೇಕಾಗಿಲ್ಲ, ಎಲ್ಲವೂ ಕೂಡ ಕರೆಕ್ಷನ್ಸ್ ಅದರಲ್ಲೇ ಬರುತ್ತೆ. ಅವನ ಡೆತ್ ಸರ್ಟಿಫಿಕೇಟು ಅದರಲ್ಲಿ ಎಂಟ್ರಿ ಮಾಡಿದರೆ ಆಟೋಮೆಟಿಕಲ್ ಆ ಬೆನಿಫಿಟ್ ಹೋಗಬೇಕು. ಅದಕ್ಕೆ ಸರ್ವೆ ಮಾಡಲಿಕ್ಕೆ ವ್ಯಕ್ತಿಗಳನ್ನು ನೇಮಕ ಮಾಡುವಂಥ ಅವಶ್ಯಕತೆ ಏನಿದೆ? ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ನಿಮ್ಮ ಟೆಕ್ನಾಲಜಿಯ ಪ್ರಯೋಗಗಳನ್ನು ಮಾಡಿಕೊಂಡು ಯಾರ್ದೆಲ್ಲ ಅವರ ಲಿಸ್ಟ್ ಇದೆಯಾ, ಆ ಲಿಸ್ಟ್ ಇದ್ದವರದ್ದು ಯಾವ ತಾಲೂಕಿನಲ್ಲಿ ಯಾರು ತೀರ್ಕೊಂಡಿದ್ದಾರೆ ಆ ಬೆನಿಫಿಟ್ ಪಡೆಯೋನು, ಆ ತಾಲೂಕಿನ ನಮ್ಮ ತಹಶೀಲ್ದಾರ್ ಅದನ್ನು ಅಪ್ಲೋಡ್ ಮಾಡಿದರೆ ಅದು ಆಟೋಮೆಟಿಕಲಿ ಡಿಲೀಟ್ ಆಗಬೇಕು. ಸರ್, ಇದೆಲ್ಲ ದಾರಿ ತಪ್ಪಿಸುವ ಕೆಲಸ ಅಂತ ನಾನು ಅದಕ್ಕೆ ಹೇಳಿರುವ. ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಆಕೈತಿ, ಸತ್ತಿದ್ರೆ ಆಗಕ್ಕೆ ಬರೋದಿಲ್ಲ, ಅದು ತರಲೇಬೇಕು. ಡ್ರಾ ಹೆಂಗೆ ಮಾಡ್ತಾರೆ? ಸತ್ತಾಕಿದ್ರೆ ಎಷ್ಟು ದುರುಪಯೋಗ. ಸರ್, ನೀವು ಕಾಂಗ್ರೆಸ್ಸಿಗರು ಕೊಳ್ಳೆ ಹೊಡೆಯುವುದರಲ್ಲಿ ನಿಸ್ಸೀಮರು. ಯಾವ್ಯಾವ ಮಾರ್ಗದ ಮುಖಾಂತರ, ಸತ್ತವನ ಹೆಸರಿನಲ್ಲಿ ಆಗಿರ್ಬೋದು, ಹುಟ್ಟದವನ ಹೆಸರಿನಲ್ಲಿ ಆಗಿರ್ಬೋದು, ಅದು ದುಡ್ಡು ಮಾಡುವುದೇ ಅವರ ಜಾಯಮಾನ. ಸರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.